ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪೋಕ್ಸೋ ಪ್ರಕರಣದಲ್ಲಿ ಬಿಎಸ್ವೈಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಶುಕ್ರವಾರವೇ ಹಾಲಿ ಮಾಜಿ ಸಿಎಂಗಳಿಗೆ ಗುಡ್ ನ್ಯೂಸ್ ಆಗಿದೆ. ಶುಭ ಶುಕ್ರವಾರವಾಗಿದೆ. ಇಬ್ಬರಿಗೂ ರಿಲೀಫ್ ಕೊಟ್ಟ ಧಾರವಾಡ ಹೈಕೋರ್ಟ್ ಪೀಠ. ಕರ್ನಾಟಕ ಪಾಲಿಟಿಕ್ಸ್ನ ಬೆಸ್ಟ್ ಫ್ರೆಂಡ್ಗೆ ಜಂಟಿ ರಿಲೀಫ್ ಸಿಕ್ಕಿರುವಂತದ್ದು. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಪೋಕ್ಸೋ ಪ್ರಕರಣದಲ್ಲಿ ಬಿಎಸ್ ಯಡಿಯೂರಪ್ಪನವರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಶುಭ ಶುಕ್ರವಾರವಾಗಿದೆ. ಹಾಲಿ ಮಾಜಿ ಸಿಎಂಗಳಿಗೆ ಈ ಶುಕ್ರವಾರ ಇಬ್ಬರಿಗೂ ಕೂಡ ರಿಲೀಫ್ ಕೊಟ್ಟಿದೆ ಧಾರವಾಡ ಹೈಕೋರ್ಟ್. ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಪಕ್ಷ ಬೇರೆ ಬೇರೆ, ಸಿದ್ಧಾಂತ ಬೇರೆ ಬೇರೆ, ಬಟ್ ಅವರ ಫ್ರೆಂಡ್ಶಿಪ್ ಇದೆಯಲ್ಲ ಅದು ತುಂಬ ಚೆನ್ನಾಗಿರುವಂಥದ್ದು. ಅವರಿಬ್ಬರು ಕೂಡ ಒಳ್ಳೆಯ ಸ್ನೇಹಿತರು. ಈ ಸ್ನೇಹಿತರಿಗೆ ಒಂದು ದೊಡ್ಡ ರಿಲೀಫ್ ಸಿಕ್ಕಿರುವಂಥದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತೆ ಮೂಡಾ ತನಿಖೆ ಸಿಬಿಐಗೆ ಹೋಗಲ್ಲ, ಲೋಕಾಯುಕ್ತ ಅಧಿಕಾರಿಗಳಿಂದಲೇ ತನಿಖೆ. ಈಗಾಗಲೇ ಕೋರ್ಟ್ಗೆ ವರದಿ ಸಲ್ಲಿಸಿರುವ ಲೋಕಾಯುಕ್ತ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದು ಬಚಾವಾದ್ರ ಹಾಗಾದ್ರೆ ಗೊತ್ತಿಲ್ಲ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಈ ತನಿಖೆ ಸಿಬಿಐಗೆ ಹೋಗಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾರಣ, ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ದಾರೆ. ವರದಿ ಕೂಡ ಸಲ್ಲಿಕೆಯಾಗಿದೆ. ವರದಿ ರೆಡಿ ಇದೆ, ಲೋಕಾಯುಕ್ತ ವರದಿ. ಹಾಗಾದ್ರೆ ಈ ತೀರ್ಪನ್ನ ಒಂಚೂರು ವಿಶ್ಲೇಷಣೆ ಮಾಡಿಕೊಂಡು ನೋಡೋದಾದ್ರೆ ಸಿದ್ದರಾಮಯ್ಯನವರು ಲೋಕಾಯುಕ್ತ ಅಥವಾ ಈ ಮೂಡಾ ಕೇಸ್ನಿಂದ ಬಚಾವ್ ಆಗ್ಬಿಟ್ರ ಅಂತ ಒಂದು ಪ್ರಶ್ನೆ ಇರುವಂತದ್ದು. ಒಂದು ಕಡೆ ಬಿಎಸ್ ಯಡಿಯೂರಪ್ಪನವರಿಗೆ ಪೋಕ್ಸೋ ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿದೆ. ಅದೇ ರೀತಿಯಾಗಿ ಮೂಡಾ ಹಗರಣ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಸುದ್ದಿ ಮತ್ತು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತೆ. ಈ ಕೇಸ್ನಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್. ಹನುಮಂತ್, ಮುಖ್ಯವಾಗಿ ಇಬ್ಬರು ರಾಜಕಾರಣಿಗಳಿಗೆ ಅಂದರೆ ಹಾಲಿ ಸಿಎಂಗೆ, ಮಾಜಿ ಸಿಎಂಗೆ ಕೂಡ ರಿಲೀಫ್ ಸಿಕ್ಕಿರುವಂಥದ್ದು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಡಿಯೂರಪ್ಪನವರಿಗೆ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ. ಈಗ ಸಿದ್ದರಾಮಯ್ಯ ಪ್ರಕರಣವನ್ನು ನೋಡೋದಾದರೆ, ರಾಜಕೀಯವಾಗಿ ಮಾತನಾಡೋದಾದರೆ, ಒಂದು ವೇಳೆ ಏನಾದರೂ ಸಿಬಿಐ ತನಿಖೆಗೆ ಕೊಟ್ಟಿದ್ರೆ ಏನಾಗ್ತಿತ್ತು? ಈಗ ಸಿಬಿಐ ತನಿಖೆಯಿಂದ ಪಾರಾಗಿದ್ದಾರೆ, ಇದರ ಪರಿಣಾಮ ಏನು ವಿಶ್ಲೇಷಣೆ ಮಾಡ್ಬೋದು ಅಂತ? ಸಿಎಂ ಸಿದ್ದರಾಮಯ್ಯ ಅವರ ಮೂಡಾ ಪ್ರಕರಣ ಸಾಕಷ್ಟು ಮುಜುಗರವನ್ನು ಉಂಟು ಮಾಡಿತ್ತು. ಮೊದಲಿಂದನೂ ಕೂಡ ಕಾನೂನಾತ್ಮಕ ಹೋರಾಟ ಮತ್ತು ರಾಜಕೀಯ ಹೋರಾಟ ಎರಡೂ ಹೋರಾಟಗಳನ್ನು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರು. ಈ ನಡುವೆ ಆ ಒಂದು ಹೋರಾಟದ ಒಂದು ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಸಿಬಿಐ ತನಿಖೆ ಆಗಬೇಕು, ಯಾಕೆಂತಂದು ಹೇಳಿದ್ರೆ ಲೋಕಾಯುಕ್ತ ತನಿಖೆಯ ಬಗ್ಗೆ ಒಂದಷ್ಟು ಅನುಮಾನಗಳನ್ನು ಮೂಡ್ತಾ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಸ್ನೇಹಮಯಿ ಕೃಷ್ಣ ಅವರೇ ಹೇಳಿದಂತೆ ಅಲ್ಲಿರುವಂತಹ ಅಧಿಕಾರಿಗಳು ಸೇಮ್ ಟೈಮ್ ಭೈರತಿ ಸುರೇಶ್ ಅವರಿಗೆ ಮಾಹಿತಿ ಕೊಟ್ಟಿರುವಂಥ ಕಾರಣಕ್ಕಾಗಿಯೇ ಭೈರತಿ ಸುರೇಶ್ ಅವರು ಏರೋಪ್ಲೇನ್ ಒಂದು ವಿಮಾನದಲ್ಲಿ ಬಂದು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು, ಆ ಒಂದು ಸಾಕ್ಷಿ ನಾಶವನ್ನು ಮಾಡಿರುವಂಥದ್ದು ಅನ್ನುವಂಥ ಮಾಹಿತಿಗಳನ್ನು ಕೂಡ ಅವರು ಸ್ನೇಹಮಯಿ ಕೃಷ್ಣ ಅವರು ಹೇಳಿರುವಂಥ. ಅಂದ್ರೆ ಲೋಕಾಯುಕ್ತರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅನ್ನುವಂಥ ವಿಚಾರವನ್ನ ಸ್ನೇಹಮಯಿ ಕೃಷ್ಣ ಅವರು ಮುಂದೆ ಇಟ್ಟರು. ಅವ್ರ ಪರವಾಗಿ ಮಣೀಂದ್ರ ಸಿಂಗ್ ಅವರು ಕೂಡ ಅನೇಕ ರೀತಿಯ ವಾದಗಳನ್ನು ಕೂಡ ಮಾಡಿದ್ರು. ಇತ್ತ ಸರ್ಕಾರದ ಪರವಾಗಿ ಕಪಿಲ್ ಸಿಬಾಲ್ ಅವರು ವಾದ ಮಾಡಿದ್ರು, ಅಭಿಷೇಕ್ ಮನು ಸಿಂಘ್ವಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ವಾದ ಮಾಡಿದ್ರು. ಸುದೀರ್ಘವಾದಂತಹ ವಾದವನ್ನ ಆಲಿಸಿದಂತ ಕೋರ್ಟ್ ಈಗ ಸಿಬಿಐ ತನಿಖೆ ಅಗತ್ಯ ಇಲ್ಲ ಅನ್ನುವಂತಹ ಸ್ಪಷ್ಟವಾದಂತಹ ಸೂಚನೆಯನ್ನು ಕೊಟ್ಟಿದೆ. ಇದರಿಂದ ಒಂದು ಹಂತದ ಸಕ್ಸಸ್ ಅನ್ನು ಸಿಎಂ ಸಿದ್ದರಾಮಯ್ಯ ಅವರು ಕಂಡರೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ಬೇರೆ ಸ್ವರೂಪಗಳಲ್ಲೂ ಕೂಡ ನಡೆಯುವಂಥ ಸಾಧ್ಯತೆ ಇದೆ. ಆದರೆ ರಾಜಕೀಯವಾಗಿ ಒಂದಷ್ಟು ಏನು ಪ್ರತಿಪಕ್ಷಗಳು ಮಾಡ್ತಾ ಇದ್ದಂತಹ ಟೀಕೆಗಳೇನಿತ್ತು, ಆರೋಪಗಳೇನಿತ್ತು, ಆ ಆರೋಪಗಳಿಗೆ ಒಂದಷ್ಟು ಪ್ರತ್ಯುತ್ತರವನ್ನು ಕೊಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ರಿಲೀಫ್ ಆಗಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ ಸಿಬಿಐಗೆ ಏನಾದರೂ ಕೊಟ್ಟಿದ್ರೆ ಅದು ರಾಜಕೀಯವಾಗಿ ಒಂದಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ಕೂಡ ಗ್ರಾಸ ಆಗ್ತಾ ಇತ್ತು. ಯಾಕೆಂತಂದು ಹೇಳಿದ್ರೆ ಕಾಂಗ್ರೆಸ್ನ ನಾಯಕರು ಅನೇಕ ರೀತಿಯ ಪ್ರಸ್ತಾಪಗಳನ್ನ ಮಾಡಿದ್ದಾರೆ. ಯಾಕೆಂತಂದು ಹೇಳಿದ್ರೆ ಇಲ್ಲಿ ಸಿಬಿಐ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುತ್ತೆ, ಆ ಕಾರಣಕ್ಕಾಗಿ ನಮಗೆ ನಂಬಿಕೆ ಇಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ನೇರವಾಗಿ ಹೇಳಿದ್ದಾರೆ. ಮತ್ತೆ ಸೇಮ್ ಟೈಮ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಪ್ರಕರಣವನ್ನ ಎರಡು ತನಿಖಾ ಸಂಸ್ಥೆಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂತಂದ್ರೆ ಈಗಾಗಲೇ ಲೋಕಾಯುಕ್ತ ತನಿಖೆಯನ್ನು ಮಾಡ್ತಾರೆ ಅಂತ ಕಾರಣಕ್ಕಾಗಿ ಈ ಹೊತ್ತಿನಲ್ಲಿ ಸಿಬಿಐ ಎಂಟ್ರಿ ಆಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳಿರುವಂಥದ್ದು. ಈ ಒಟ್ಟಾರೆ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ರಿಲೀಫ್ ಹೆಚ್ಚಾಗಿರುವಂಥದ್ದು ಮತ್ತೆ ರಾಜಕೀಯವಾದಂಥ ಆರೋಪಗಳಿಗೆ ಉತ್ತರ ಕೊಡಲಿಕ್ಕೆ ಒಂದಷ್ಟು ಪ್ಲಸ್ ಆಗಿರುವಂಥದ್ದು. ನಿಮ್ಮ ಹತ್ರ ಮತ್ತೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀನಿ.